ಕೇವಲ 3 ಸಾಮಗ್ರಿಯನ್ನು ಉಪಯೋಗಿಸಿ ಸ್ವಲ್ಪನೂ ಕೂಡ ತುಪ್ಪನ ಬಳಸ್ತೇನೆ ಮಾಡಿರುವಂಥ ಈ ಕರದಂಟು ನೋಡ್ಲಿಕ್ಕಂತೂ ಪಳಪಳ ಅಂತ ಹೊಳೆಯುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ. ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಬನ್ರಿ ಹಾಗಾದರೆ ಈ ಸಾಫ್ಟ್ ಆದ ರುಚಿಕರವಾದಂಥ ಕರದಂಟು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ಬೇಕಾಗಿರುವಂಥ ಸಾಮಗ್ರಿಗಳು ನೋಡ್ಕೊಂಬರೋಣ. ಪುಟಾಣಿ ಅಥವಾ ಹುರ್ಗಡ್ಲೆ ತೊಗೊಂಡಿದ್ದೀನಿ, ಸಕ್ಕರೆ ಮತ್ತು ಏಲಕ್ಕಿ. ಬನ್ರಿ ಈ 3 ಸಾಮಗ್ರಿಗಳನ್ನು ಉಪಯೋಗಿಸಿ ಸಾಫ್ಟ್ ಆಗಿರುವಂಥ ಕರದಂಟು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ನಾನಿಲ್ಲಿ 1/4 kg ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ನೀಟಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು. ಈಗ ಇವುಗಳನ್ನು ನಾವು ಮೊದಲು ಪೌಡ್ರ್ ಮಾಡ್ಕೊಳ್ಳೋಣ. ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ. ಸಾಧ್ಯವಾದಷ್ಟು ಇದನ್ನು ಸ್ಮೂತಾಗಿಯೇ ಪೌಡ್ರ್ ಮಾಡ್ಕೊಂಬರೋಣ. ತರಿ ಇದ್ದರೆ ಸ್ವೀಟ್ ಅಷ್ಟು ಚೆನ್ನಾಗಿರಲ್ಲ, ಹಾಗಾಗಿ ಆದಷ್ಟು ಪೌಡ್ರನ್ನ ಸ್ಮೂತಾಗಿಯೇ ಗ್ರೈಂಡ್ ಮಾಡಿಕೊಡ್ರಿ. ನೋಡಿ, ಸ್ಮೂತಾಗಿ ಗ್ರೈಂಡ್ ಮಾಡಿದ್ದೀನಿ. ಅಂದ್ರೂ ಕೂಡ ಒಂದು ಸಲ ಸೋಸ್ಕೊಂಡ್ಬಿಡೋಣ. ಈ ಕಡೆ ಒಂದು ಬುಟ್ಟಿಯಲ್ಲಿ ಈ ರೀತಿ ಚಾನಿ ಮೂಲಕ ಸೋಸ್ಕೊತಾ ಇದ್ದೀನಿ. ಈ ರೀತಿ ಸೋಸೋದ್ರಿಂದ ಇದರಲ್ಲಿ ನಮಗೆ ಯಾವುದೇ ರೀತಿ ತರಿತರಿ ಅಂಶ ಉಳಿಯೋದಿಲ್ಲ. ಹಾಗಾಗಿ ಒಂದು ಸಲ ನೀಟಾಗಿ ಸೋಸ್ಕೊಂಡ್ಬಿಡ್ರಿ. ಎಲ್ಲವನ್ನು ಸೋಸೋದ್ಮೇಲೆ ತರಿತರಿ ಅಂಶ ಏನಾದರೂ ಜಾಸ್ತಿ ಉಳಿದಿದ್ರೆ ಮತ್ತೊಂದು ಸಲ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿ ಮತ್ತೊಮ್ಮೆ ನೀಟಾಗಿ ಈ ರೀತಿ ಸೋಸ್ಕೊಡ್ರಿ. ನೋಡಿ, ತುಂಬಾ ಚೆನ್ನಾಗಿ ಸ್ಮೂತ್ ಆದಂಥ ಹುರ್ಗಡ್ಲೆ ಪೌಡ್ರ್ ರೆಡಿಯಾಗಿದೆ. ಈಗ ಇದನ್ನು ಬೇಕಂದರೆ ಈ ರೀತಿ ಒಂದು ಬೌಲ್ನಲ್ಲಿ ಅಥವಾ ಕಪ್ನಲ್ಲಿ ಅಳತೆ ಮಾಡಿಟ್ಕೋಬೋದು. ನೋಡಿರಿ, ಹುರ್ಗಡ್ಲೆ ಪೌಡ್ರ್ ಅಂತೂ ರೆಡಿ ಆಯಿತು. ಈಗ ಪಾಕನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿ ನಾನು 1/4 kg ಹುರ್ಗಡ್ಲೆಗೆ ಅರ್ಧ kg ಆಗುವಷ್ಟು ಸಕ್ಕರೆನೂ ಹಾಕೊತಾ ಇದ್ದೀನಿ. ನೀವು ಕೂಡ ಅಷ್ಟೇ ಹುರ್ಗಡ್ಲೆ ಎಷ್ಟು ತೊಗೊಂಡಿರ್ತೀವಿ ನೋಡಿರಿ, ಅದಕ್ಕೆ ಡಬಲ್ ಆಗಿ ಸಕ್ಕರೆನ ಹಾಕ್ಕೊಡ್ರಿ. ಸಕ್ಕರೆ ಪ್ರಮಾಣವನ್ನು ನಾವು ಯಾಕೆ ಜಾಸ್ತಿ ಮಾಡ್ಕೋಬೇಕು ಅಂದರೆ ಹುರ್ಗಡ್ಲೆನ ಗ್ರೈಂಡ್ ಮಾಡಿದಾಗ ಪುಡಿ ನಮಗೆ ಡಬಲ್ ಬರುತ್ತೆ. ಹಾಗಾಗಿ ಸಕ್ಕರೆನ ಜಾಸ್ತಿ ಹಾಕೋಬೇಕು. ಈಗ ಸಕ್ಕರೆ ಮುಳುಗುವಷ್ಟೇ ನೀರು ಹಾಕ್ಕೊಳ್ಳೋಣ. ನೀರನ್ನು ಅಳತೆ ಮಾಡಿ ಹಾಕೊಳ್ಳೋದೇನಿಲ್ಲ. ನೀವು ಎಷ್ಟೇ ಸಕ್ಕರೆ ತೊಗೊಂಡ್ರೂ ಕೂಡ ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾ ಸಕ್ಕರೆನೂ ಕರಗಿಸ್ಕೊಡ್ರಿ. ಕೈ ಬಿಡೋದೇ ಈ ರೀತಿ ಮಿಕ್ಸ್ ಮಾಡ್ತಾ ಇರ್ರಿ, ಆಗ ಸಕ್ಕರೆ ಬೇಗನೆ ಕರಗುತ್ತೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಲಿ. ಅಷ್ಟರಲ್ಲಿ ಈ ಕಡೆ ಒಂದು ತಟ್ಟೆಗೆ ಎಣ್ಣೆನ ಹಚ್ಚಿಟ್ಕೊಳ್ಳೋಣ. ಈ ಕಡೆ ಒಂದು ಅಗಲವಾದಂಥ ತಟ್ಟೆ ತೊಗೊಂಡಿದ್ದೀನಿ. ಈಗ ಇದರಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ. ಎಲ್ಲ ಕಡೆಗೂ ನೀಟಾಗಿ ಸವರ್ಕೊಳ್ಳೋಣ. ತಟ್ಟೆಗೆ ಈ ರೀತಿ ಮೊದಲು ಎಣ್ಣೆ ಅಥವಾ ತುಪ್ಪನ ನೀವು ಹಚ್ಚಲೇಬೇಕು. ಹಚ್ಚಲಿಲ್ಲ ಅಂದರೆ ನೀಟಾಗಿ ಪೀಸಸ್ ಬರೋದೇ ಇಲ್ಲ. ಹಾಗಾಗಿ ಕಂಪಲ್ಸರಿಯಾಗಿ ಎಣ್ಣೆನ ಹಚ್ಚಿ ಸೈಡಲ್ಲಿ ಇಟ್ಕೊಳ್ರಿ. ಈಗ ಈ ಕಡೆ ಸಕ್ಕರೆ ಕರಗಿದೆ ಇಲ್ವಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿರಿ, ಸಕ್ಕರೆ ಎಲ್ಲ ನೀಟಾಗಿ ಕರಗಿ ಕುದೀತಾ ಇದೆ. ಈ ರೀತಿ ಕುದಿಯುವಾಗ ಆಗಾಗ ಮಧ್ಯಕ್ಕೆ ನೀವು ಪಾಕ ಬಂದಿದೆ ಇಲ್ವಂತ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಒಂದು ತಟ್ಟೆಯಲ್ಲಿ ಒಂದು ಸ್ವಲ್ಪ ನೀರು ತೊಗೊಳ್ರಿ. ಅದಕ್ಕೆ ಈ ರೀತಿ ಕುದೀತಾ ಇರುವಂಥ ಪಾಕನ ಹಾಕಿದ್ರೆ ನೋಡಿರಿ, ಈ ರೀತಿ ಎಲ್ಲ ಕಡೆಗೂ ಹರಿದಾಡಬಾರ್ದು, ಒಂದೇ ಕಡೆ ಕೂರಬೇಕು. ಈ ರೀತಿ ಹರಿದಾಡ್ತಾ ಇದ್ದರೆ ಇನ್ನೂ ಪಾಕ ಬಂದಿಲ್ಲ ಅಂತ ಅರ್ಥ. ಹಾಗಾಗಿ ಇನ್ನೊಂದು 5 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಒಂದು 5 ನಿಮಿಷ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ತಟ್ಟೆಯಲ್ಲಿ ಸ್ವಲ್ಪ ನೀರು ತೊಗೊಂಡು ಅದರಲ್ಲಿ ಇದೇ ಪಾಕನ ಹಾಕಿದ್ರೆ ನೋಡಿರಿ, ಈ ರೀತಿ ಒಂದೇ ಕಡೆ ಕೂರಬೇಕು, ಎಲ್ಲೋ ಹರಿದಾಡಬಾರ್ದು. ನೀಟಾಗಿ ಕೂರ್ತಾ ಇದೆ ಅಲ್ವಾ? ಈ ರೀತಿ ಬಂದರೆ ನಮಗೆ ಒಂದೆಳೆ ಪಾಕ ಬಂದಿದೆ ಅಂತ ಅರ್ಥ. ಆ ರೀತಿ ಆದರೂ ಚೆಕ್ ಮಾಡ್ಕೋಬೋದು. ಇಲ್ಲಾಂದರೆ ಕೈಯಿಂದ ಈ ರೀತಿ ಮುಟ್ಟಿದ್ರೆ 2 ಬೇಳಿನ ಮಧ್ಯಕ್ಕೆ ನಮಗೆ ಎಳೆ ಬರಬೇಕು. ಆ ರೀತಿ ಬಂದರೂ ಕೂಡ ನಿಮಗೆ ಒಂದೆಳೆ ಪಾಕ ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ. ಇನ್ನೊಂದು ಸಲ ತೋರಿಸ್ತೀನಿ, ಕರೆಕ್ಟಾಗಿ ನೋಡ್ಕೊಳ್ರಿ. ನೋಡಿರಿ, ನೀರಲ್ಲಿ ಈ ರೀತಿ ಪಾಕನ ಹಾಕಿದ್ರೆ ಒಂದೇ ಕಡೆ ಕೂರಬೇಕು, ಎಲ್ಲೂ ಹರಿದಾಡಬಾರ್ದು. ಈ ರೀತಿ ಬಂದರೆ ಕರೆಕ್ಟಾಗಿ ಪಾಕ ಬಂದಿದೆ ಅಂತ ಅರ್ಥ. ಈ ರೀತಿ ಬಂದ ಮೇಲೆ ಇಮ್ಮಿಡಿಯೇಟಾಗಿ ಸ್ಟವ್ನ ಆಫ್ ಮಾಡಿ ಈಗ ಇದರಲ್ಲಿ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಹುರ್ಗಡ್ಲೆ ಪೌಡ್ರ್ ಹಾಕ್ಕೊಳ್ಳೋಣ. ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಪಾಕದಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ಮಾತ್ರ ಪೌಡ್ರ್ ಹಾಕಿ ಕಲಿಸ್ಕೊಡ್ರಿ. ಜಾಸ್ತಿ ಏನಾದರೂ ಉಳಿದ್ರೆ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ರಿ. ಇದೇ ಅಂತೇಳಿ ಜಾಸ್ತಿ ಪೌಡ್ರನ್ನ ಹಾಕಿ ಕಲಿಸ್ಕೊಂಡ್ಬಿಟ್ರೆ ಕರದಂಟು ನಮಗೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಪಾಕಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಿ ಕಲಿಸ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿದ್ಮೇಲೆ ಪಾಕ ನಿಮಗೆ ಇನ್ನೂ ತೆಳ್ಳಗೆ ಅನ್ನಿಸ್ತಾ ಇದ್ದರೆ ಇನ್ನೂ ಸ್ವಲ್ಪ ಪೌಡ್ರ್ ಹಾಕಿ ಕಲಿಸ್ಕೊಡ್ರಿ. ಅಕಸ್ಮಾತಾಗಿ ಈ ರೀತಿ ಇಮಿಡಿಯೇಟಾಗಿ ಗಟ್ಟಿ ಆದರೆ ಪೌಡ್ರ್ ಹಾಕಕ್ಕೆ ಹೋಗಬೇಡ್ರಿ. ಹಾಗೆ ಒಂದು ಸಲ ನೀಟಾಗಿ ಕಲಿಸ್ಕೊಡ್ರಿ. ಪಾಕ ಬಂದಮೇಲೆ ತಡ ಮಾಡಬೇಡ್ರಿ. ಫಟಾಫಟ್ ಅಂತ ಯಾವುದೇ ಥರ ಗಂಟಿರ್ದಾಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇಮ್ಮಿಡಿಯೇಟಾಗಿ ಎಣ್ಣೆ ಸವರಿಟ್ಕೊಂಡಿರುವಂಥ ತಟ್ಟೆಯಲ್ಲಿ ಟ್ರಾನ್ಸ್ಫರ್ ಮಾಡಿಕೊಡ್ರಿ. ತಡ ಮಾಡಿಬಿಟ್ರೆ ಬೇಗನೆ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಬೇಗನೆ ಈ ರೀತಿ ಮಾಡ್ಕೋಬೇಕು. ನಾನು ತೋರಿಸಿರೋ ಥರನೇ ಪಾಕನ ರೆಡಿ ಮಾಡ್ಕೊಂಡಿದ್ರೆ ನೀವು ಮಾಡಿರುವಂಥ ಕರದಂಟು ಕೂಡ ಇದೇ ರೀತಿ ಶೈನಿಂಗ್ ಬರುತ್ತೆ ಮತ್ತು ಸಾಫ್ಟ್ ಆಗಿರುತ್ತೆ. ಹಿಟ್ಟು ಹಾಕಿದ್ಮೇಲೆ ತಟ್ಟೆನ ಸ್ವಲ್ಪ ಈ ರೀತಿ ಎಲ್ಲ ಕಡೆಗೂ ಅಲುಗಾಡಿಸ್ಕೊಳ್ರಿ. ಆಮೇಲೆ ಸೆಟ್ ಆಗಲಿಕ್ಕೆ ಒಂದು 10 ನಿಮಿಷ ಬಿಟ್ಬಿಡ್ರಿ. ಪಾಕನ ನೀವು ಕರೆಕ್ಟಾಗಿ ರೆಡಿ ಮಾಡಿದರೆ ಕರದಂಟು ರೆಡಿ ಆಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ. ಒಂದು 10 ನಿಮಿಷದಲ್ಲೇ ಈ ರೀತಿ ಫಟಾಫಟ್ ಅಂತ ಸೆಟ್ಟಾಗಿ ರೆಡಿಯಾಗಿರುತ್ತೆ. ಈ ರೀತಿ ಸೆಟ್ ಆದಮೇಲೆ ಈಗ ಇದನ್ನು ಪೀಸಸ್ಸಾಗಿ ಕಟ್ ಮಾಡ್ಕೊಳ್ಳೋಣ. ಮೊದಲು ಸ್ವಲ್ಪ ಮಾರ್ಕ್ ಮಾಡಿಕೊಡ್ರಿ, ಆಮೇಲೆ ನೀವು ಆಳವಾಗಿ ಕಟ್ ಮಾಡ್ಕೋಬೋದು. ನೀವು ಒಂದೆಳೆ ಪಾಕಕ್ಕಿಂತ ಜಾಸ್ತಿ ಕುದಿಸಿದ್ರೆ ಕರದಂಟು ನಿಮಗೆ ಈ ರೀತಿ ಶೈನಿಂಗ್ ಆಗಿ ಬರಲ್ಲ, ವೈಟ್ ಆಗಿ ಬರುತ್ತೆ ಮತ್ತು ಸಾಫ್ಟಾಗೂ ಕೂಡ ಆಗಲ್ಲ, ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ.
ಹಾಗಾಗಿ ಒಂದೆಳೆ ಪಾಕನ ಬರೆಸ್ಕೋಬೇಕು. ಅಕಸ್ಮಾತಾಗಿ ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಜಾಸ್ತಿ ಏನಾದರೂ ಕುದಿಸಿದ್ರೆ ಆ ಟೈಮ್ನಲ್ಲಿ ಹಿಟ್ಟು ಹಾಕೋಕ್ಕಿಂತ ಮುಂಚೆ ಪಾಕಕ್ಕೆ 1-2 ಹನಿ ನೀರನ್ನ ಸಿಂಪಡಿಸಿ ನಂತರ ಹಿಟ್ಟು ಹಾಕಿ ಕಲಿಸ್ಕೊಡ್ರಿ. ಆಗ ಕೂಡ ಕರದಂಟು ನಿಮಗೆ ಕರೆಕ್ಟಾಗಿ ರೆಡಿ ಆಗುತ್ತೆ. ಮೊದಲು ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಮಾರ್ಕ್ ಮಾಡಿ ನಂತರ ಕಟ್ ಮಾಡಿಕೊಡ್ರಿ. ಈ ರೀತಿ ಸ್ವೀಟ್ ಮಾಡಲಿಕ್ಕೆ ನಿಮಗೆ ಜಾಸ್ತಿ ಟೈಮೇನು ಬೇಕಾಗಲ್ಲ. ಒಂದು 20 ನಿಮಿಷದಲ್ಲೇ ಫಟಾಫಟ್ ಅಂತ ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ. ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿದ್ರೆ ಯಾರು ಬೇಕಾದರೂ ತುಂಬ ಸುಲಭವಾಗಿ ಮಾಡ್ಕೋಬೋದು. ಮುಂಚೆ ತಟ್ಟೆಗೆ ಎಣ್ಣೆ ಹಚ್ಚಿರೋದ್ರಿಂದ ಪೀಸಸ್ ಕೂಡ ತುಂಬಾ ನೀಟಾಗಿ ಬರುತ್ತೆ, ಕೆಳಗಡೆ ಎಲ್ಲೂ ಕಚ್ಕೊಳ್ಳೋದಿಲ್ಲ. ಇದೇ ರೀತಿ ಎಲ್ಲವನ್ನು ತಟ್ಟೆಯಿಂದ ತೆಗೆದು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಬಿಟ್ರೆ 15 ದಿನದವರೆಗೂ ಇಟ್ಟರು ಕೂಡ ಈ ಸ್ವೀಟ್ ಹಾಳಾಗಲ್ಲ. ನಿಮ್ಗೆ ಯಾವಾಗ ಬೇಕೋ ಅವಾಗ ಒಂದೊಂದು ತೊಗೊಂಡು ತಿನ್ಬೋದು. ಈ ಸ್ವೀಟ್ ನೋಡ್ಲಿಕ್ಕೆ ಅಷ್ಟೇ ಅಲ್ಲದೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರ್ಗೋಗುತ್ತೆ. ಮೈಸೂರು ಪಾಕ್ನಷ್ಟೇ ಸಾಫ್ಟಾಗಿರುವಂಥ ಈ ಕರದಂಟು ನಿಮಗೂ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿರಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.